ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಗೆಟ್ ರೆಡಿ ವಿತ್ ಮೀ ಮಾಡೋಣ ಬನ್ನಿ. ನಾನು ಇವಾಗ ತಾನೇ ಫೇಸ್ ವಾಶ್ ಮಾಡಿದೆ, ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಿದ್ದೇನೆ. ನಂದು ಕಾಂಬಿನೇಷನ್ ಸ್ಕಿನ್, ಸಮ್ಟೈಮ್ಸ್ ಆಯಿಲಿ ಸ್ಕಿನ್ ಬರ್ತದೆ. ಸ್ವಲ್ಪ ಮಾಯ್ಶ್ಚರೈಸರ್ ತೊಗೊಂಡಿದ್ದೇನೆ, ಸೆಟಫಿಲ್ ಮಾಯ್ಶ್ಚರೈಸರ್. ನೆಕ್ಕಿಗೆ ಅಪ್ಲೈ ಮಾಡೋದನ್ನು ಮರಿಬಾರ್ದು. ಆ್ಯಂಡ್ ಒನ್ ಮೋರ್ ಥಿಂಗ್, ಬೇಸಿಗೆ ಏನೇ ಅಪ್ಲೈ ಮಾಡಿದ್ರು ಮಾಯ್ಶ್ಚರೈಸರ್, ಸೀರಮ್, ಟೋನರ್, ಎನಿಥಿಂಗ್ ಅಪ್ಲೈ ಮಾಡೋ ಮೊದಲು, ಅಂದರೆ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ನಾವು ಪ್ರೈಮರ್ ಅಪ್ಲೈ ಮಾಡೋ ಮುಂಚೆ ಒಂದು 2 ಮಿನಿಟ್ಸ್ ಅಥವಾ 1 ಮಿನಿಟ್ ಗ್ಯಾಪ್ ಕೊಡಬೇಕು. ಅದು ಸ್ಕಿನ್ಗೆ ಅಬ್ಸರ್ವ್ ಆಗ್ತದೆ ನೀಟಾಗಿ. ಪ್ರೈಮರ್ ರೀಕೋಡ್ ಆಸ್ ಯೂಶುವಲ್ ನನ್ನ ಸ್ಕಿನ್ಗೆ ಇದೆ ಸೂಟ್ ಆಗ್ತದೆ, ಹಾಗಾಗಿ ಇದು ವಾಟರ್ ಬೇಸ್ಡ್. ಇದು ಡೈಲಿ ಬೇಸಸ್ಗೆ ಗೆಟ್ ರೆಡಿ ವಿತ್ ಮೀ. ಇದು ಫೌಂಡೇಶನ್ ಎಲ್ಲ ನಾನು ಅಪ್ಲೈ ಮಾಡೋದಿಲ್ಲ ಡೈಲಿ. ನೋಡಿ ನನ್ನ ಸ್ಕಿನ್ ನೋಡಿ, ನನಗೂ ಪೋರ್ಸ್ ಓಪನ್ ಆಗ್ತದೆ, ನೋಸಲ್ಲೆಲ್ಲ ತುಂಬ ದಿನ ಆಯಿತು ಫೇಶಿಯಲ್ ಮಾಡೋದು. ನನಗೆ ಟೈಮ್ ಸಿಗೋದಿಲ್ಲ. ಇನ್ನೊಂದು, ನಾನೇನಾದರೂ ಫೇಶಿಯಲ್ಗೆ ಕೂತ್ರೆ ಯಾರಾದರೂ ಕಸ್ಟಮರ್ ಬರ್ತಾರೆ, ನಾನು ಇದೆಲ್ಲ ಬೇಕಾಗ್ತದೆ. ನಾನು ಫೌಂಡೇಶನ್ ಹಾಕಿ ಕೂಡ ರೆಡಿ ಆಗಿ ನಿಮಗೆ ತೋರಿಸ್ತೇನೆ. ಅಪ್ಲೈ ಮಾಡ್ತಿಲ್ಲ, ಅದು ಬ್ಲಷ್ಗೋಸ್ಕರ ಬ್ಲಷ್ ಅಪ್ಲೈ ಮಾಡ್ತೇನೆ. ಇದಾಗ ನೋಡಿದ್ರೆ ನೀಟಾಗಿ ಗೊತ್ತಾಗೋದು. ಅದಾದಮೇಲೆ ಬ್ಲಷ್, ತುಂಬ ಬ್ಲಷ್ ಯೂಸ್ ಮಾಡೋದಿಲ್ಲ ನಾನು. ಇಷ್ಟು ಕಾಣ್ತದೆ, ಸಾಕಾಗ್ತದೆ ಅಷ್ಟೇ. ಅಬ್ಸರ್ವ್ ಮಾಡ್ತಿದ್ದೀರಾ? ಐಬ್ರೋ ಡಿಫೈನಿಂಗ್. ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿ. ಇದಕ್ಕೆ ಐಬ್ರೋ ಡಿಫೈನ್ ಮಾಡಿಲ್ಲ, ಇದಕ್ಕೆ ಐಬ್ರೋ ಡಿಫೈನ್ ಮಾಡಿದ್ದೇನೆ. ಇಲ್ಲಿ ಸ್ವಲ್ಪ ಐಬ್ರೋಸ್ ಬಂದಿದೆ, ಎಷ್ಟು ಸಾಕು. ಯಾ ಆಯಿತು, ಐಬ್ರೋ ಡಿಫೈನ್ ಆಯಿತು. ಅದಾದಮೇಲೆ ಐ ಶ್ಯಾಡೋ. ಬ್ರಷ್ ಎಲ್ಲ ಯೂಸ್ ಮಾಡೋದಿಲ್ಲ ರೀಲಿಗೆ, ಬೇಡ, ನೋ ನೀಡ್. ನೋಡಿ, ಅದಾದಮೇಲೆ ಐಲೈನರ್, ನನ್ನ ಫೇವ್ರೆಟ್. My favorite mascara, Maybelline ಅವರದ್ದು mascara. Highlighter. ಲಿಪ್ಸ್ಟಿಕ್, ವಿತೌಟ್ ಲಿಪ್ಸ್ಟಿಕ್ ಮೇಕಪ್ ಫೀಲ್ ಇನ್ಕಂಪ್ಲೀಟ್. ಲಿಪ್ಸ್ಟಿಕ್ ಈ ಮೂರಲ್ಲಿ ಯಾವುದಾದ್ರೂ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ನನಗೆ ಐ ನಾಟ್ ಶೋರ್ ಇದು ಸೂಟ್ ಆಗ್ತದೆ ಅಂತ ನನ್ನ ಸ್ಕಿನ್ ಟೋನ್ಗೆ. ಸೊ ಐ ವಿಲ್ ಗೋ ಫಾರ್ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಮುಗಿತಾ ಬಂತು. ತುಂಬ ಅಂದರೆ ತುಂಬ ಒಳ್ಳೆ ಕಲರ್ ಇದು. ನನಗೆ ನ್ಯೂಡ್ ಕಲರ್ ಇಷ್ಟ, ಬಟ್ ಏನು ಮಾಡಿದೆ, ನನಗೆ ನ್ಯೂಡ್ ಕಲರ್ ಸೂಟ್ ಆಗೋದಿಲ್ಲ. ನನ್ನೊಂದು ಹೆಣ್ಮಕ್ಳದ್ದು ಸ್ಟಿಕ್ಕರ್ ಇಲ್ಲಿ ಅಪ್ಲೈ ಮಾಡೋದು. ಅದಾದಮೇಲೆ ಸ್ಟಿಕ್ಕರ್ ಹೀಗೆ ನೋಡಿ. ನಾನು ಹೇಗೆ ಕಾಣ್ತಿದ್ದೀನಿ ಅಂತ ನೋಡಿ, ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಚೆನ್ನಾಗಿ ಕಾಣ್ತಿದ್ದೀನಲ್ಲ. ನಂದು ಹೇರ್ ಸ್ಮೂತಿಂಗ್ ಮಾಡಿದ್ದೆ, ಹೇರ್ ಗ್ರೋತ್ ಆಗಿದೆ, ಇನ್ನೂ ತುಂಬ ಗ್ರೋತ್ ಆಗಬೇಕು. ಅದಾದಮೇಲೆ ನಾನು ಹೇರ್ ಕಟ್ ಮಾಡ್ಸೋಣ. ಫೆದರ್ ಹೇರ್ ಕಟ್ಟಲ್ಲಿ ಇತ್ತು, ಹೇರ್ ಸ್ಮೂತಿಂಗ್ ಮಾಡಿ ಎಲ್ಲ ಹಾಳಾಗೋಯ್ತು. ಹೇರ್ ಸ್ಮೂತಿಂಗ್ ಮಾಡಿ ಅಂತಲ್ಲ, ನನ್ನ ಅದಾದಮೇಲೆ ಡೆಲಿವರಿ ಆಯಿತು. ಅಂದರೆ 2 ಇಯರ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದೇನೆ. ಅದಾದಮೇಲೆ ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ಗೊತ್ತಲ್ಲ, ಬಿಸಿ ನೀರೆಲ್ಲ ಹಾಕಿ ಶಾಂಪೂ ಎಲ್ಲ ಯೂಸ್ ಮಾಡದೆ ಎಲ್ಲ ಹೇರ್ ಯಾವ ಟೈಪ್ ಬಂದಿದೆ, ಬಟ್ ಈಗ ಪರವಾಗಿಲ್ಲ, ತುಂಬ ಹೇರ್ ಗ್ರೋತ್ ಆಗಿದೆ ನೋಡಿ. ತುಂಬ ಅಂದರೆ ತುಂಬ ಹೇರ್ ಗ್ರೋತ್ ಆಗಿದೆ. ಇಲ್ಲಿ ಈ ಏರಿಯಾದಲ್ಲಿ ಈ ಪ್ಲೇಸಲ್ಲಿ ಹೇರ್ ಇರಲಿಲ್ಲ, ತುಂಬ ಹೇರ್ ಗ್ರೋತ್ ಆಯಿತು. ಥ್ಯಾಂಕ್ ಯು.